ಯಾರಿಂದ ತಮಗೆ ನಾನು ಕೂಡ ಸಮಾಜ ಸೇವೆ ಮಾಡಬೇಕು ಅಂತ ಅನಿಸ್ತು? ವಿಶೇಷವಾಗಿ ಡಿವೈನ್ ಪಾರ್ಕ್ ಅಲ್ಲಿ ಪ್ರತಿ ವರ್ಷದ ಕೆಲವು ದಿನಗಳನ್ನು ವಿಶೇಷ ದಿನಗಳಂತ ಪರಿಗಣಿಸ್ತಾರೆ. ಜುಲೈ 4ನೇ ತಾರೀಕು, ಜನವರಿ 12ನೇ ತಾರೀಕು ಮತ್ತೆ ಪೂಜ್ಯ ಡಾಕ್ಟರ್ ಜಿ ಹುಟ್ಟಿದ ದಿನ, ಸನ್ಮತಿ ದಿನ ಅಂತ ನಾವು ಆಚರಿಸ್ತೇವೆ. ಅಂತಹ ಸಂದರ್ಭದಲ್ಲಿ ಆಸ್ಪತ್ರೆಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಅವರ ಜಯಂತಿಗಳನ್ನ ಮಾಡಿ ಅಶಕ್ತರಿಗೆ, ಬಡವರಿಗೆ ಹಣ್ಣನ್ನು ಕೊಡುವಂಥದ್ದು, ಬ್ರೆಡ್ ಅನ್ನು ವಿತರಣೆ ಮಾಡುವಂಥದ್ದು, ರೇಷನ್ ಕೊಡುವಂಥದ್ದು, ಈ ತರ ಆವಾಗ ನನಗೆ 9ನೇ ತರಗತಿ ಇದ್ದ ಅಂತ ಸಂದರ್ಭದಲ್ಲೇ ಈ ತರದ ಸೇವಾ ಚಟುವಟಿಕೆಗಳನ್ನ ನಾನು ಆರಂಭಿಸಿದೆ. ಆ ನಂತರ ಆ ಸಂಸ್ಥೆ ಒಟ್ಟಿಗೆ ಸಂಪರ್ಕ ಇಟ್ಕೊಂಡು ಆ ಥರ ಸೇವಾ ಚಟುವಟಿಕೆಗಳನ್ನು ವಿಸ್ತರಣೆ ಮಾಡ್ತಾ ಬಂದೆ. ಇತ್ತೀಚೆಗೆ ಶಾರದಾಶ್ರಮದಲ್ಲಿ ನಾನು ಚಟುವಟಿಕೆಗಳು ನಿರಂತರವಾಗಿ ಮಾಡ್ತಾ ಮಾಡ್ತಾ ನನಗೆ ಬೇರೆ ಬೇರೆ ಭಕ್ತರು ತುಂಬಾ ಸಹಕಾರ ಕೊಡ್ತಾ ಇದ್ರು. ವಿಶೇಷವಾಗಿ ಮಾತಾಜಿಯವರು ಪ್ರೋತ್ಸಾಹ ಕೊಡೋರು, ಭಕ್ತರು ಪ್ರೋತ್ಸಾಹ ಕೊಡೋರು. ಆಮೇಲೆ ಕೆಲವೊಂದು ಸೇವೆಗಳನ್ನ ಮತ್ತೆ ಕೆಲವೊಂದು ಸುದ್ದಿಗಳನ್ನ ನಾನು ಪತ್ರಿಕೆಗಳಿಗೆ ಓದ್ತಾ ಇದ್ದೆ. ನಾನು ಇವಾಗೂ ಪತ್ರಿಕೆ ಓದುವಂತ ಒಂದು ಬಹಳ ನೆಚ್ಚಿನ ಹವ್ಯಾಸ. ಪತ್ರಿಕೆಗಳನ್ನು 1 ಗಂಟೆ 1.5 ಗಂಟೆ ಪತ್ರಿಕೆಗಳು ಓದ್ತೀನಿ, ಎಲ್ಲ ಪತ್ರಿಕೆಗಳನ್ನು ಓದ್ತೀನಿ. ಪತ್ರಿಕೆಗಳಿಗೆ ಕೆಲವು ವಿಶೇಷ ವ್ಯಕ್ತಿಗಳ ಬಗ್ಗೆ ಬರ್ತಾ ಇತ್ತು. ಅಂತ ಸಂದರ್ಭದಲ್ಲಿ ನಾನು ದೇವರಾಸಗಳ ಬಗ್ಗೆನೂ ಬರ್ತಾ ಇತ್ತು ಸುದ್ದಿ. ಅಂತಹ ಸಂದರ್ಭದಲ್ಲಿ ನಾನು ದೇವರಾಸಗಳ ಬಗ್ಗೆ ತಿಳ್ಕೊಂಡು ಅಲ್ಲಿಗೆ ಹೋಗಿ ಅಂತಹ ದೇವರಾಸಗಳಿಗೆ ಹುಲ್ಲನ್ನು ಪೂರೈಸುವಂಥದ್ದು, ಮತ್ತೆ ಕೆಲವು ಅಜ್ಞಾತ ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ನನ್ನದೇ ಆದ ಚಟುವಟಿಕೆಗಳನ್ನು ನಾನು ಮಾಡ್ತಾ ಬರ್ತಾ ಇದ್ದೇನೆ. ಒಳ್ಳೆಯದು ಯತೀಶ್ ಅವರೇ. ನಮ್ಮ ಕೇಳುಗರಿಗೋಸ್ಕರ ಇನ್ನೊಂದು ಯಾವುದಾದ್ರು ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡಿ.